ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನೀವು ಏಕ್ ದಿನ್ ಕಾ ಸುಲ್ತಾನ್ ಅನ್ನೋ ಪದನ ಆಗಾಗ ಕೇಳ್ತಾ ಇರ್ತೀರಿ. ಆದರೆ ಏಕ್ ದಿನ್ ಕಾ ರಾಜಧಾನಿ ಬಗ್ಗೆ ನೀವು ಕೇಳಿದಿರಾ? ಅದು ಬೇರೆಲ್ಲೂ ಅಲ್ಲ, ಭಾರತದಲ್ಲೇ ಇತ್ತು. ಭಾರತದ ರಾಜಧಾನಿಯಾಗಿ ಕೇವಲ ಒಂದೇ ಒಂದು ದಿನದ ಮಟ್ಟಿಗೆ ಆ ನಗರ ಕೆಲಸ ಮಾಡ್ತು. ಹಾಗೆ ಆ ನಗರವನ್ನ ಭಾರತದ ರಾಜಧಾನಿ ಅಂತ ಘೋಷಣೆ ಮಾಡೋದಕ್ಕೆ ಮತ್ತು ಆ ನಂತರ ಅದನ್ನ ಬದಲಿಸೋದಕ್ಕೆ ಕೂಡ ಒಂದಷ್ಟು ಐತಿಹಾಸಿಕ ಕಾರಣಗಳಿದ್ವು. ಹಾಗಾದ್ರೆ ಯಾವುದು ಭಾರತದ ಆ ಒಂದು ದಿನದ ರಾಜಧಾನಿ? ಅದು ಎಲ್ಲಿತ್ತು? ಅದರ ಚರಿತ್ರೆ ಏನು? ಬನ್ನಿ ನೋಡೋಣ. ಗೆಳೆಯರೆ, ಭಾರತಕ್ಕೆ ಸ್ವಾತಂತ್ರ್ಯ ಬರೋ ಮೊದಲು ನಮ್ಮಲ್ಲಿ ಸಾಕಷ್ಟು ಸಂಸ್ಥಾನಗಳಿದ್ವು. ಇಡೀ ದೇಶವನ್ನ ಬ್ರಿಟಿಷರು ಆಳ್ತಾ ಇದ್ರು. ಗೋವಾ ಅನ್ನೋದು ಪೋರ್ಚುಗೀಸರ ಕೈಯಲ್ಲಿದ್ರೆ ಪಾಂಡಿಚೇರಿ ಫ್ರೆಂಚರ ಕೈಯಲ್ಲಿತ್ತು. ಉಳಿದಂತೆ ಭಾರತವನ್ನ ಬ್ರಿಟಿಷರು ತಮ್ಮ ಕೈಯಲ್ಲಿಟ್ಟುಕೊಂಡಿದ್ರು. ಹಾಗೇನೆ ಸುಮಾರು 564ಕ್ಕೂ ಹೆಚ್ಚು ಸಂಸ್ಥಾನಗಳು ಬ್ರಿಟಿಷರು ಹೇಳಿದ್ದನ್ನ ಕೇಳಕೊಂಡು ಅವರು ಹೇಳಿದ ಹಾಗೆ ಭಾರತವನ್ನ ಆಳ್ತಾ ಹೋಗ್ತಾ ಇದ್ವು. ಇನ್ನು ಭಾರತ ಅಂದ್ರೆ ಅವತ್ತಿಗೆ ಇಷ್ಟು ಮಾತ್ರ ಇರಲಿಲ್ಲ. ಬಾಂಗ್ಲಾದೇಶ, ಪಾಕಿಸ್ತಾನ, ಮ್ಯಾನ್ಮಾರ್, ಶ್ರೀಲಂಕಾ ಇದೆಲ್ಲವನ್ನ ಸೇರಿ ಬ್ರಿಟಿಷರು ಭಾರತವನ್ನು ಆಳ್ತಾ ಇದ್ರು. ಅವತ್ತಿಗೆ ಬ್ರಿಟಿಷ್ ಭಾರತದ ಮೊದಲ ರಾಜಧಾನಿಯಾಗಿದ್ದದ್ದು ಕಲ್ಕತ್ತಾ ಅಥವಾ ಇವತ್ತಿನ ಕೋಲ್ಕತ್ತಾ. ಆ ನಂತರ ಬ್ರಿಟಿಷರು ಭಾರತದ ರಾಜಧಾನಿಯನ್ನ ಕೋಲ್ಕತ್ತಾದಿಂದ ದೆಹಲಿಗೆ ಬದಲಾಯಿಸ್ತಾರೆ. ಆದರೆ ಈ ಬದಲಾವಣೆ ಇದೆಯಲ್ಲ, ಇದರ ನಡುವೆ ಒಂದು ದಿನದ ಮಟ್ಟಿಗೆ ಅಖಂಡ ಭಾರತದ ರಾಜಧಾನಿಯಾಗುವ ಅವಕಾಶ ಇನ್ನೂ ಒಂದು ನಗರಕ್ಕೆ ಸಿಗುತ್ತೆ. ಹಾಗೆ ರಾಜಧಾನಿ ಬದಲಾಗೋದಕ್ಕೆ ಮತ್ತು ಒಂದೇ ಒಂದು ದಿನಕ್ಕೆ ಅವತ್ತಿನ ಉತ್ತರ ಪ್ರದೇಶದ ನಗರವೊಂದು ಅಖಂಡ ಭಾರತದ ರಾಜಧಾನಿಯಾಗೋದಕ್ಕಿದ್ದ ಕಾರಣದ ಹೆಸರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಗೆಳೆಯರೆ, ಅದು 1858ರ ಸಮಯ. ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮುಗಿದು ಎಲ್ಲ ಬಂಡಾಯವನ್ನ ಬಲಪ್ರಯೋಗದ ಮೂಲಕ, ಕುತಂತ್ರಗಳ ಮೂಲಕ ದಮನ ಮಾಡಿದ್ದ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಮೇಲೆ ಮತ್ತೆ ತನ್ನ ಅಧಿಕಾರವನ್ನ ಅಬಾಧಿತ ಅನ್ನೋ ಹಾಗೆ ಗಳಿಸ್ಕೊಂಡಿತ್ತು. ಆದ್ರೆ ಆ ಅಧಿಕಾರ ಹೆಚ್ಚು ದಿನ ಉಳಿಲಿಲ್ಲ. ಭಾರತವನ್ನ ಈಸ್ಟ್ ಇಂಡಿಯಾ ಕಂಪನಿ ಆಳೋದು ಬೇಡ, ಇನ್ನು ಮುಂದೆ ಬ್ರಿಟಿಷ್ ರಾಣಿಯ ಹೆಸರಲ್ಲಿ ಬ್ರಿಟನ್ ಪಾರ್ಲಿಮೆಂಟ್ ಭಾರತವನ್ನ ಆಳೋ ಹಾಗಾಗಲಿ ಅನ್ನೋ ಮಾತುಗಳು ಬ್ರಿಟನ್ ನಲ್ಲಿ ಕೇಳಿಬರುವುದಕ್ಕೆ ಶುರುವಾದವು. ಅಲ್ಲಿನ ಪಾರ್ಲಿಮೆಂಟಿನ ಈ ನಿರ್ಣಯವನ್ನ ಈಸ್ಟ್ ಇಂಡಿಯಾ ಕಂಪನಿ ಕೇಳದೆ ಬೇರೆ ದಾರಿ ಇರಲಿಲ್ಲ. ಹೀಗಾಗಿ ಅಲ್ಲಿ ಭಾರತದ ಮೇಲಿನ ಅಧಿಕಾರವನ್ನ ಕಂಪನಿ ಬ್ರಿಟಿಷ್ ಸರ್ಕಾರಕ್ಕೆ ಬಿಟ್ಟು ಕೊಡಬೇಕಾಯಿತು. ಅದಕ್ಕಾಗಿ ಒಂದು ದಿನ ಹಾಗೂ ಸ್ಥಳ ಕೂಡ ನಿಗದಿಯಾಯಿತು. ಗೆಳೆಯರೆ, ಭಾರತವನ್ನ ಈಸ್ಟ್ ಇಂಡಿಯಾ ಕಂಪನಿ ಆಳೋದಕ್ಕೆ ಶುರು ಮಾಡಿದ್ದು ಬಂಗಾಳದ ನೆಲದಿಂದ. 1757ರ ಸಮಯದಲ್ಲಿ ಬಂಗಾಳದ ನವಾಬ ಸಿರಾಜುದ್ದೌಲಾನನ್ನ ಸೋಲಿಸಿದ್ದ ಬ್ರಿಟಿಷ್ ಪಡೆಗಳು ಆ ಭೂಭಾಗವನ್ನು ಆಕ್ರಮಿಸಿಕೊಂಡ್ವು. ಹಾಗೂ ಬ್ರಿಟಿಷರು ಅಲ್ಲಿಂದಲೇ ತಮ್ಮ ವ್ಯಾಪಾರ ವ್ಯವಹಾರಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಆ ಬಳಿಕ ನಿಧಾನವಾಗಿ ಭಾರತದಾದ್ಯಂತ ವಿಸ್ತರಿಸಿಕೊಳ್ಳೋದಕ್ಕೆ ಬ್ರಿಟಿಷರು ಶುರು ಮಾಡ್ತಾರೆ. ಇಲ್ಲಿನ ಒಳಜಗಳಗಳು, ಸಣ್ಣ ಸಣ್ಣ ಅರಸರ ಬಲಹೀನತೆಗಳನ್ನ ಬಂಡವಾಳ ಮಾಡಿಕೊಂಡು ತಮ್ಮ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾರೆ. ಹಾಗಾದ್ರೆ ಅವತ್ತಿಗೆ ಬಂಗಾಳದಲ್ಲಿ ಬಿಟ್ಟು ಭಾರತದ ಬೇರೆ ಕಡೆಗಳಲ್ಲಿ ಬ್ರಿಟಿಷರು ಇರಲಿಲ್ವಾ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಬಂಗಾಳವನ್ನು ಆಕ್ರಮಿಸಿಕೊಳ್ಳೋ ಮೊದಲೇ ಅವರು ಮದ್ರಾಸಲ್ಲೂ ಇದ್ರು, ಕೊಚ್ಚಿಯಲ್ಲಿದ್ರು, ಗುಜರಾತ್, ಬಾಂಬೆ, ಹೀಗೆ ಭಾರತದ ಕರಾವಳಿಯ ಉದ್ದಕ್ಕೂ ಈಸ್ಟ್ ಇಂಡಿಯಾ ಕಂಪನಿಯ ನೆಲೆಗಳಿತ್ತು. ಆದರೆ ಅವರು ಭಾರತದ ರಾಜ್ಯವೊಂದನ್ನ ಸಂಪೂರ್ಣವಾಗಿ ಗೆದ್ದು ಅಲ್ಲಿ ತಮ್ಮ ಆಡಳಿತವನ್ನ ಸ್ಥಾಪಿಸಿ ಇಲ್ಲಿ ಆಳ್ವಿಕೆಯ ಅಕೌಂಟ್ ಅನ್ನ ಓಪನ್ ಮಾಡಿದ್ದು ಬಂಗಾಳದ ನೆಲದ ಮೂಲಕ. ಅಲ್ಲಿ ಸಿರಾಜುದ್ದೌಲಾ ಹಾಗೂ ಬ್ರಿಟಿಷರ ನಡುವಿನ ಕದನವನ್ನ ಪ್ಲಾಸಿ ಕದನ ಅಂತ ಕರೀತಾರೆ. ಬಂಗಾಳದ ಪ್ಲಾಸಿ ಅನ್ನೋ ಪಟ್ಟಣದ ಬಳಿ 1757ರ ಜೂನ್ 23ನೇ ತಾರೀಕು ಬಂಗಾಳದ ನವಾಬನ ಸೇನೆಯನ್ನ ಸೋಲಿಸಿದ್ದ ರಾಬರ್ಟ್ ಕ್ಲೈವ್ ನೇತೃತ್ವದ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದ ಮೇಲೆ ಹಿಡಿತವನ್ನು ಸಾಧಿಸುತ್ತೆ. ಆ ನಂತರ ಭಾರತದ ಒಂದೊಂದೇ ಅರಸೊತ್ತಿಗೆಗಳು ಬ್ರಿಟಿಷರ ಕೈ ಸೇರ್ತಾ ಹೋಗುತ್ತವೆ. 1799ರಲ್ಲಿ ಮೈಸೂರಿನ ಟಿಪ್ಪುಗೆ ಸೋಲಾಗುತ್ತೆ. ಹೈದರಾಬಾದಿನ ನಿಜಾಮ ಈಸ್ಟ್ ಇಂಡಿಯಾ ಕಂಪನಿಯ ಕೈಗೊಂಬೆಯಾಗಿ ಬದಲಾಗ್ತಾನೆ. ಕೊಚ್ಚಿ ಹಾಗೂ ಟ್ರಾವಂಕೂರುಗಳು ಬ್ರಿಟಿಷರ ಜೊತೆ ಸಂಧಾನ ಮಾಡಿಕೊಳ್ಳುತ್ತವೆ. ಹಾಗೇನೆ ಉತ್ತರದ ಸಾಕಷ್ಟು ರಾಜ್ಯಗಳನ್ನ ಬ್ರಿಟಿಷರು ವಶಕ್ಕೆ ತಗೋತಾರೆ. ಇನ್ನುಳಿದದ್ದು ಮರಾಠ ರಾಜ್ಯ. 1820ರ ಹೊತ್ತಿಗೆ ಮರಾಠರು ಕೂಡ ತಮ್ಮ ಶಕ್ತಿಯನ್ನು ಕಳ್ಕೋತಾರೆ. ಮರಾಠರ ಒಗ್ಗಟ್ಟನ್ನ ಮುರಿದು ಅವರ ಸಾಮ್ರಾಜ್ಯವನ್ನು ಕೂಡ ಬ್ರಿಟಿಷರು ಕಿತ್ಕೋತಾರೆ. ಇಷ್ಟಾದ ಮೇಲೆ ದತ್ತು ಮಕ್ಕಳಿಗೆ ರಾಜ್ಯಾಧಿಕಾರ ಇಲ್ಲ ಅನ್ನೋ ಥರದ ಕಾನೂನುಗಳನ್ನು ಜಾರಿಗೆ ತಂದು ಒಂದಷ್ಟು ಸಂಸ್ಥಾನಗಳನ್ನು ಬ್ರಿಟಿಷರು ವಶಪಡಿಸ್ಕೊಳ್ತಾರೆ. ಒಟ್ಟಾರೆ 1858ರ ಹೊತ್ತಿಗೆ ಭಾರತ ಎಲ್ಲಿಂದ ಎಲ್ಲಿಯವರೆಗೆ ಬ್ರಿಟಿಷರ ಹಿಡಿತದಲ್ಲಿತ್ತು ಅನ್ನೋದನ್ನ ಒಮ್ಮೆ ನೀವೇ ನೋಡ್ಬಿಡಿ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಅವತ್ತಿನ ಭಾರತ. ಇವತ್ತಿನ ಮ್ಯಾನ್ಮಾರ್, ಬಾಂಗ್ಲಾದೇಶ, ಶ್ರೀಲಂಕಾ, ಪಾಕಿಸ್ತಾನಗಳು
ಬ್ರಿಟಿಷರ ಅಂಕೆಯಲ್ಲಿದ್ವು. ಇನ್ನು ನೇಪಾಳ, ಭೂತಾನ್ಗಳು ಬ್ರಿಟಿಷರ ಮಿತ್ರ ರಾಜ್ಯಗಳಾಗಿದ್ವು. ಅದರ ಜೊತೆಗೆ ಭಾರತದಲ್ಲಿದ್ದ ಇನ್ನಷ್ಟು ರಾಜ್ಯಗಳು ಬ್ರಿಟಿಷರ ಮುಂದೆ ತಲೆಬಾಗಿ ಅವರ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡಿದ್ವು. ಅವತ್ತಿಗೆ ಭಾರತದ ವಿಸ್ತೀರ್ಣ 49,94,215 ಚದರ ಕಿಲೋಮೀಟರ್ಗಳಷ್ಟು ದೊಡ್ಡದಾಗಿತ್ತು. ಅಂದ್ರೆ ಇವತ್ತಿನ ಭಾರತ ಇದೆಯಲ್ಲ, ಇದರ 1.5 ಪಟ್ಟು ದೊಡ್ಡದಾಗಿದ್ದ ಅಖಂಡ ಭಾರತವನ್ನ ಬ್ರಿಟಿಷರು ಆಳ್ತಾ ಇದ್ರು. ಗೆಳೆಯರೆ, ನಮ್ಮ ಭಾರತದ ಇವತ್ತಿನ ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್ಗಳು ಮಾತ್ರ. ಹೀಗೆ ಬ್ರಿಟಿಷರು ಅಖಂಡ ಭಾರತವನ್ನ ಆಳ್ತಾ ಇದ್ದ ದಿನಗಳಲ್ಲೇ ಸಿಪಾಯಿ ದಂಗೆ ಅಂತ ಬ್ರಿಟಿಷರಿಂದ ಕರೆಯಲ್ಪಟ್ಟ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾಯಿತು. ಆ ಸಂದರ್ಭದಲ್ಲಿ ಭಾರತದ ಕೈ ಮೇಲಾಗ್ತಿದೆ ಅನ್ನೋ ಸಂದರ್ಭದಲ್ಲೇ ನೇಪಾಳದ ಗೂರ್ಖಾ ಸೇನೆ ಹಾಗೂ ಸಿಖ್ ಸೇನೆಗಳು ಬ್ರಿಟಿಷರ ಪರವಾಗಿ ನಿಂತು ಅಲ್ಲಿಗೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಮೊದಲ ಹೆಜ್ಜೆ ವಿಫಲ ಆಯಿತು. ಆದರೆ ಅದು ಭಾರತದಲ್ಲಿ ಬಹುದೊಡ್ಡ ಬದಲಾವಣೆಗೆ ಕಾರಣ ಆಯಿತು. ಆ ನಂತರ ಭಾರತವನ್ನು ಆಳೋದಕ್ಕೆ ನೇರವಾಗಿ ಬ್ರಿಟನ್ನ ರಾಜಪ್ರಭುತ್ವವೇ ಮುಂದಾಯಿತು. ಹೀಗಲ್ಲೊಂದು ಅಧಿಕಾರ ಹಸ್ತಾಂತರ ಆಗಬೇಕಿತ್ತಲ್ಲ, ಅದನ್ನು ಎಲ್ಲಿ ಮಾಡೋದು ಅಂತ ಬ್ರಿಟಿಷರು ಯೋಚಿಸ್ತಾ ಇದ್ರು. ಆಗ ಅವರಿಗೆ ಹೊಳೆದದ್ದು ಇವತ್ತಿನ ಉತ್ತರ ಪ್ರದೇಶದಲ್ಲಿನ ಪ್ರಯಾಗ್ರಾಜ್. ಗೆಳೆಯರೆ, ಈ ಪ್ರಯಾಗ್ರಾಜ್ ಇದೆಯಲ್ಲ, ಇದು ಭಾರತದ ಮಟ್ಟಿಗೆ ತುಂಬಾನೇ ಮುಖ್ಯವಾದ ನಗರಿ. ಗಂಗಾ, ಸರಸ್ವತಿ ಮತ್ತು ಯಮುನಾ ನದಿಗಳು ಸಂಗಮಿಸುವ ಕ್ಷೇತ್ರ ಈ ಪ್ರಯಾಗ್ರಾಜ್. ಇಲ್ಲಿ 12 ವರ್ಷಗಳಿಗೆ ಒಮ್ಮೆ ಮಹಾಕುಂಭಮೇಳ ಆಗುತ್ತೆ. ಇದು ಭಾರತದ ಸಾಂಸ್ಕೃತಿಕ ಪ್ರತೀಕದಂತಿರೋ ಪಟ್ಟಣ. ವೇದಗಳ ಕಾಲದಿಂದ ಅಸ್ತಿತ್ವದಲ್ಲಿರುವ ಪ್ರಯಾಗ ಸನಾತನಿಗಳ ಪಾಲಿನ ಅತ್ಯಂತ ಪುಣ್ಯಭೂಮಿ ಕೂಡ. ಇನ್ನು ಕುರುವಂಶದ ಕಾಲದಲ್ಲಿ ಇದನ್ನ ಕೋಸಂಬಿ ಅಂತ ಕರೀತಾ ಇದ್ರು ಅನ್ನೋ ಮಾಹಿತಿ ಕೂಡ ಇದೆ. ಮೌರ್ಯರ, ಗುಪ್ತರ ಕಾಲದಲ್ಲಿ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದ್ದ ಈ ಪ್ರಯಾಗ್ರಾಜ್ ಗಂಗಾ, ಯಮುನಾ ನದಿಗಳ ಕಾರಣದಿಂದ ದ್ವಾಬಾಗಿ ಗುರುತಿಸಿಕೊಂಡಿದೆ. ಹಾಗೆ ಇಲ್ಲಿನ ಭೂಮಿ ಅತ್ಯಂತ ಫಲವತ್ತತೆಯನ್ನು ಹೊಂದಿದೆ. ಇನ್ನು ಪ್ರಯಾಗ್ರಾಜ್ ಅಲ್ಲಿ ಅಕ್ಬರ್ ಕಟ್ಟಿದ ಕೋಟೆ ಕೂಡ ಇದೆ. ಆ ಸಮಯದಲ್ಲಿ ಅಂದ್ರೆ ಮೊಘಲರ ಕಾಲದಲ್ಲಿ ಇದು ಅವರ ರಾಜಧಾನಿ ಕೂಡ ಆಗಿತ್ತು. ಆ ಬಳಿಕ ಜಹಾಂಗೀರ್ ತನ್ನ ರಾಜಧಾನಿಯನ್ನ ಆಗ್ರಾಗೆ ಬದಲಿಸಿದ ಅಂತ ಇತಿಹಾಸ ಹೇಳುತ್ತೆ. ಇನ್ನು ಬ್ರಿಟಿಷರು ಭಾರತವನ್ನ ಆಕ್ರಮಿಸಿದ ನಂತರ ಈ ಭಾಗದಲ್ಲಿ ಅಂದ್ರೆ ನಾರ್ತ್ ವೆಸ್ಟರ್ನ್ ಪ್ರಾವಿನ್ಸ್ ಏನಿತ್ತು, ಅದರ ರಾಜಧಾನಿಯಾಗಿ ಗುರುತಿಸಿಕೊಂಡಿದ್ದದ್ದು ಇದೇ ಪ್ರಯಾಗ್ರಾಜ್. ಅಷ್ಟೇ ಅಲ್ಲದೆ ಪ್ರಯಾಗ್ರಾಜ್ ಅಲ್ಲಿ 1857ರಲ್ಲಿ ಮೌಲ್ವಿ ಲಿಯಾಖತ್ ಅಲಿ ದಂಗೆ ಹೇಳ್ತಾನೆ. ಹೀಗೆ ಐತಿಹಾಸಿಕವಾಗಿ ಹಾಗೂ ಭೌಗೋಳಿಕವಾಗಿ ಕೂಡ ಅತ್ಯಂತ ಪ್ರಶಸ್ತ ಸ್ಥಳ ಅನ್ನಿಸ್ಕೊಂಡಿದ್ದ ಪ್ರಯಾಗ್ರಾಜ್ ಅಥವಾ ಅಲಹಾಬಾದ್ ಬ್ರಿಟಿಷರು 1857ರ ಹೋರಾಟದ ನಂತರ ಸಾಕಷ್ಟು ಬದಲಾಯಿಸಿದ್ರು. ಅವರು ದೆಹಲಿ ಪ್ರಾಂತವನ್ನ ಪಂಜಾಬ್ ಜೊತೆ ವಿಲೀನಗೊಳಿಸಿ ಅದರ ಉಸ್ತುವಾರಿಯನ್ನು ಪಂಜಾಬ್ ಗವರ್ನರ್ಗೆ ಬಿಟ್ಟುಕೊಟ್ರು. ಹಾಗೇನೆ ಕೋಲ್ಕತಾದಿಂದ ಆಡಳಿತವನ್ನ ಶಿಫ್ಟ್ ಮಾಡೋ ಉದ್ದೇಶದಿಂದ ಈ ಅಲಹಾಬಾದಲ್ಲಿ ನ್ಯಾಯಾಲಯ ಸಂಕೀರ್ಣ, ಆಡಳಿತ ಕಚೇರಿಗಳು, ಪೊಲೀಸ್ ಮುಖ್ಯ ಕಚೇರಿಗಳನ್ನು ನಿರ್ಮಾಣ ಮಾಡಲಾಯಿತು. ಇಲ್ಲಿ ಈ ಅಲಹಾಬಾದನ್ನ ಅವತ್ತಿನ ಗ್ರ್ಯಾಂಡ್ ಟ್ರಂಕ್ ರೋಡ್ಗೆ ಕನೆಕ್ಟ್ ಕೂಡ ಮಾಡಲಾಯಿತು. ಇದು ಏಷ್ಯಾದಲ್ಲಿ ಉಳ್ಕೊಂಡಿದ್ದ ಅತಿ ಉದ್ದದ ಪುರಾತನ ರಸ್ತೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಹೀಗೆ ಅಲಹಾಬಾದಲ್ಲಿ ಬ್ರಿಟಿಷ್ ಆಡಳಿತಕ್ಕೆ ಏನು ಬೇಕೋ ಅದೆಲ್ಲವನ್ನ ಮಾಡಿಕೊಂಡ ನಂತರ ಇಲ್ಲಿನ ಮಿಂಟೋ ಪಾರ್ಕ್ ಅಲ್ಲಿ ಅವತ್ತಿನ ಬ್ರಿಟಿಷ್ ಇಂಡಿಯಾದ ಗವರ್ನರ್ ಜನರಲ್ ಆಗಿದ್ದ ಎರ್ಲ್ ಕನಿಂಗ್, ಭಾರತವು ಇನ್ನು ಮುಂದೆ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದಲ್ಲಿರೋದಿಲ್ಲ, ಅದು ಬ್ರಿಟಿಷ್ ರಾಣಿಯ ಆಡಳಿತಕ್ಕೆ ಒಳಪಡ್ತಾ ಇದೆ ಅನ್ನೋ ಆದೇಶವನ್ನ ಬಹಿರಂಗವಾಗಿ ಓದಿದ್ದ ಅಂತ ಹೇಳಲಾಗುತ್ತೆ. 1858ರ ನವೆಂಬರ್ 1ನೇ ತಾರೀಕು ಈ ಘಟನೆ ನಡೀತು ಅನ್ನೋ ದಾಖಲೆಗಳು ನಮಗೆ ಸಿಗುತ್ತವೆ. ಅವತ್ತಿನ ಮಿಂಟೋ ಪಾರ್ಕ್ ಇವತ್ತು ಮದನ ಮೋಹನ ಮಾಳವೀಯ ಪಾರ್ಕ್ ಆಗಿ ಬದಲಾಗಿದೆ. ಅದೇ ಪಾರ್ಕ್ ಅಲ್ಲಿ 1908ರಲ್ಲಿ 50 ವರ್ಷಗಳ ಹಿಂದೆ ನಡೆದಿದ್ದ ಘಟನೆಯ ನೆನಪಿಗಾಗಿ ಒಂದು ಸ್ಮಾರಕವನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಹೀಗೆ ಅಲಹಾಬಾದ್ ಅನ್ನೋ ನಗರಿ ಇಡೀ ಭಾರತಕ್ಕೆ ಒಂದು ದಿನದ ಮಟ್ಟಿಗೆ ರಾಜಧಾನಿಯಾಗಿ ಇತಿಹಾಸವನ್ನ ನಿರ್ಮಾಣ ಮಾಡುತ್ತೆ. ಆ ಬಳಿಕ 1902ರಿಂದ 1920ರವರೆಗೆ ಯುನೈಟೆಡ್ ಪ್ರಾವಿನ್ಸ್ನ ರಾಜಧಾನಿಯಾಗಿದ್ದ ಅಲಹಾಬಾದ್ ಭಾರತದ ಕ್ರಾಂತಿವೀರ ಚಂದ್ರಶೇಖರ್ ಆಜಾದ್ ಅವರ ಬಲಿದಾನದಿಂದ ಕೂಡ ದೇಶದ ಗಮನವನ್ನು ಸೆಳೆಯುತ್ತೆ. 1931ರ ಫೆಬ್ರವರಿ 27ರಂದು ಚಂದ್ರಶೇಖರ್ ಆಜಾದ್ ಇದೇ ಅಲಹಾಬಾದ್ನ ಆಲ್ಫ್ರೆಡ್ ಪಾರ್ಕ್ ಅಲ್ಲಿ ಬ್ರಿಟಿಷರ ಜೊತೆ ಹೋರಾಟ ಮಾಡ್ತಾ ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ಬಲಿದಾನವನ್ನು ಮಾಡ್ತಾರೆ. ಇನ್ನು ಇದೇ ಅಲಹಾಬಾದಲ್ಲಿ 1930ರ ಡಿಸೆಂಬರ್ 29ರಂದು ಅಲಂ ಮೊಹಮ್ಮದ್ ಇಕ್ಬಾಲ್ ನೇತೃತ್ವದಲ್ಲಿ ನಡೆದ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಸಭೆಯಲ್ಲಿ ಮುಸ್ಲಿಂ ಪ್ರಾಬಲ್ಯದ ಪ್ರದೇಶಗಳನ್ನ ಪ್ರತ್ಯೇಕ ದೇಶವಾಗಿ ಘೋಷಣೆ ಮಾಡಬೇಕು ಅನ್ನೋ ಮಹತ್ವದ ಪ್ರಪೋಸಲ್ ಒಂದನ್ನ ಮೂವ್ ಮಾಡಲಾಗುತ್ತೆ. ಸೊ ಈ ಅಲಹಾಬಾದ್ ಅನ್ನೋದು ಭಾರತದ ಇತಿಹಾಸದಲ್ಲಿ ತುಂಬಾನೇ ಮಹತ್ವವನ್ನ ಪಡ್ಕೊಂಡ ನಗರ. ಇನ್ನು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಉತ್ತರ ಪ್ರದೇಶದ ಕಾನೂನು ರಾಜಧಾನಿಯಾಗಿ
ಈ ಅಲಹಾಬಾದ್ ಅಥವಾ ಪ್ರಯಾಗ್ರಾಜ್ ಗುರುತಿಸಿಕೊಂಡಿದೆ. ಯಾಕೆಂದ್ರೆ ಉತ್ತರ ಪ್ರದೇಶದ ಹೈಕೋರ್ಟ್ ಅಂದ್ರೆ ಅಲಹಾಬಾದ್ ಹೈಕೋರ್ಟ್ ಇರೋದು ಇಲ್ಲೇ. ಇವತ್ತು ಲಕ್ನೋ ಉತ್ತರ ಪ್ರದೇಶದ ರಾಜಧಾನಿ ಆಗಿದ್ರೂ ಕೂಡ ಹೈಕೋರ್ಟ್ ಮಾತ್ರ ಅಲಹಾಬಾದಲ್ಲಿದೆ ಅನ್ನೋದು ಗಮನಾರ್ಹ ವಿಷಯ. ಇಂಥ ಅಲಹಾಬಾದ್ಗೆ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ 2018ರ ಅಕ್ಟೋಬರ್ 16ನೇ ತಾರೀಕು ಪ್ರಯಾಗ್ರಾಜ್ ಅಂತ ಅದರ ಮೂಲ ಹೆಸರನ್ನ ಮರುನಾಮಕರಣ ಮಾಡಿದೆ. ಸೊ ಈಗ ಇದು ಪ್ರಯಾಗ್ರಾಜ್ ಆಗಿ ಬದಲಾಗಿದೆ. ಗೆಳೆಯರೆ, ಈ ಪ್ರಯಾಗ್ರಾಜ್ ಅಲ್ಲಿ ಅಕ್ಬರ್ ಕಟ್ಟಿಸಿದ ಕೋಟೆ ಒಂದಿದೆ, ಅದರ ಬಗ್ಗೆ ಮತ್ತು ಅಲ್ಲಿನ ಹಿಂದೂ ಪ್ರವಾಸಿಗರ ಮೇಲೆ ಮುಘಲರು ತೆರಿಗೆ ಹೇರದಂತೆ ನೋಡಿಕೊಳ್ಳೋದಕ್ಕೆ ತನ್ನನ್ನು ತಾನೇ ಬಲಿ ಕೊಟ್ಟುಕೊಂಡ ಪ್ರಯಾಗ್ರಾಜದ ಪಂಡಿತರ ಮನೆಯ ಯುವಕನ ಬಗ್ಗೆ ಕೂಡ ನಿಮಗೊಂದಷ್ಟು ಹೇಳಬೇಕು. ಅದನ್ನ ಮುಂದ್ಯಾವತ್ತಾದ್ರೂ ಹೇಳ್ತೀನಿ. ಇದು ಗೆಳೆಯರೆ ಭಾರತದ ಒಂದು ದಿನದ ರಾಜಧಾನಿಯ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.